ನೋಡ ಮಗ 50,000 ಕೊಡ್ತೀನಿ, ಮೋಸ ಗೀಸ ಮಾಡಲ್ಲ ತಾನೆ? ಇಲ್ಲ ಮಗ, ನನ್ನ ಬಗ್ಗೆ ನಿಂಗೆ ಗೊತ್ತು ತಾನೆ, ಪಕ್ಕ ಮುಂದಿನ ವಾರ ಕೊಟ್ಬಿಡ್ತೀನಿ, ಮೋಸ ಇಲ್ಲ ಮಾಡಲ್ಲ. ಯಾರಪ್ಪ ಫೋನ್ ಮಾಡಿರೋದು? ನನ್ನ ಫ್ರೆಂಡ್ ಫೋನ್ ಮಾಡಿದ್ದ ಕಣಮ್ಮ, ತೀರಾ ಎಮರ್ಜೆನ್ಸಿ ಅಂತೆ, ಒಂದು 50,000 ರೂಪಾಯಿ ಇದ್ರೆ ಕೊಡು ಅಂತ ಕೇಳ್ತಾ ಇದ್ದೆ, ಅದಕ್ಕೆ ಕಳ್ಸೋಣ ಅಂತಿದ್ದೆ ಕಣಮ್ಮ. ಬೇಡ ಕಣಪ್ಪ, ನಿನ್ನ ಹತ್ರ ತುಂಬಾ ಜನ ದುಡ್ಡು ಇಸ್ಕೊಂಡು ಮೋಸ ಮಾಡವ್ರೆ, ಇವನು ಅವ್ರ ತರನೇ ಮಾಡ್ಬಿಟ್ರೆ ಏನಪ್ಪ ಮಾಡ್ತೀಯಾ? ಅಮ್ಮ, ಎಲ್ರೂ ಒಂದೇ ತಕಡಿಲಿ ಹಾಕಿ ತೂಕ್ಬಾರ್ದು ಕಣಮ್ಮ. ಇವನು ಒಳ್ಳೆವನಿದ್ದಾನೆ ಕಣಮ್ಮ, ಒಂದು 50,000 ತಾನೆ ಕೊಟ್ಟು ನೋಡೋಣ ಬಿಡು, ಒಂದ್ಸತಿ ಮನುಷ್ಯನ ಬೆಲೆ ಗೊತ್ತಾಗುತ್ತಲ್ವಾ? ಕಾಸಿನ ಮೇಲೆ ಲೋಕ. ತಗೋ ಮಗ ನಿನ್ ದುಡ್ಡು. ಥ್ಯಾಂಕ್ಸ್ ಮಗ, ಬಾ ಕುತ್ಕೋ. ಮಗ ಸಾರಿ ಕಣೋ, ಹೇಳಿದ ಟೈಮ್ಗೆ ನಿಂಗೆ ದುಡ್ಡು ಕೊಡೋಕ್ಕಾಗಲಿಲ್ಲ, ಸ್ವಲ್ಪ ಅಮೌಂಟ್ ಅಡ್ಜಸ್ಟ್ ಮಾಡೋಕ್ಕೆ ಲೇಟ್ ಆಗೋಯ್ತು ಕಣೋ. ಸಾರಿ ಎಲ್ಲ ಏನು ಬೇಡ ಮಗ, ಕೆಲವ್ರು ಇರ್ತಾರೆ ಕಣೋ, ನನ್ನ ಹತ್ರನೇ ದುಡ್ಡು ಇಸ್ಕೊಂಡು ಹೋಗಿ ಎಮರ್ಜೆನ್ಸಿ ಅಂತ ನಾನು ಫೋನ್ ಮಾಡಿದ್ರು ಕೂಡ ರೆಸ್ಪಾನ್ಸೇ ಮಾಡಲ್ಲ ಕಣೋ. ಸೊಸೈಟಿಲಿ ಈ ಥರ ಜನ ಜಾಸ್ತಿ ಇರ್ತಾರೆ ಬಿಡು ಮಗ. ಸೊಸೈಟಿಲಿ ಈ ಥರ ಜನ ಇದ್ರೆ ನಮ್ಗೇನು ಪ್ರಾಬ್ಲಮ್ ಇಲ್ಲ ಮಗ, ಅವ್ರಿಗೆ ಪ್ರಾಬ್ಲಮ್ಮು. ಮೋಸ ಮಾಡೋರ್ಗೆ ಏನು ಪ್ರಾಬ್ಲಮ್ ಆಗುತ್ತೆ ಮಗ? ನೋಡು ಮಗ, ಹೊಟ್ಟೆ ಹಸಿ ಅಂತ ಬಂದಾಗ ಅನ್ನ ಹಾಕ್ದವನ್ನ, ಕಷ್ಟ ಅಂತ ಬಂದಾಗ ಹೆಲ್ಪ್ ಮಾಡಿದವನ್ನ ಯಾವತ್ತೂ ಮರಿಬಾರ್ದು. ಯಾಕಂತಂದ್ರೆ ನಾಳೆನೂ ಕೂಡ ಅವ್ನಿಗೆ ಹೊಟ್ಟೆ ಹಸಿಯುತ್ತೆ, ಆ ಟೈಮಲ್ಲಿ ಅನ್ನನೂ ಸಿಗಲ್ಲ, ಕಷ್ಟ ಅಂತ ಬಂದಾಗ ಹೆಲ್ಪ್ ಮಾಡೋಕ್ಕೆ ಆ ವ್ಯಕ್ತಿನೂ ಇರಲ್ಲ ಕಣೋ. ಮೇಲೆ ಲೋಕ